ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಮೇಲೆ ನಟ ದರ್ಶನ್ ಅವರು ಬಂಧಿತರಾಗಿದ್ದಾರೆ. ಆದರೆ ಈಗ ಒಂದಷ್ಟು ವಿಚಾರಗಳು ಕೂಡ ಕೇಳಿಬರ್ತಾ ಇರುವಂಥದ್ದು ಅವರ ಕೇಸ್ ವಿಚಾರವಾಗಿ ಒಂದಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಒಂದಷ್ಟು ಆರೋಪಗಳನ್ನು ಕೆಲವೊಂದಷ್ಟು ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಟರಾಜ್ ಬೊಮ್ಮಸಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು ಪ್ರತಿಭಟನೆನ ಕೂಡ ಹಮ್ಮಿಕೊಂಡಿದ್ರಿ. ಸೊ ಆ ಪ್ರತಿಭಟನೆಯ ಉದ್ದೇಶ ಮೊದಲನೇದಾಗಿ ಹೇಳೋದಾದ್ರೆ ಸರ್. ಪ್ರತಿಭಟನೆಯ ಉದ್ದೇಶ ಒಬ್ಬ ನಟ ದರ್ಶನ್ ಅವರು ಕನ್ನಡಕ್ಕಾಗಿ ಸಾಕಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಒಂದಷ್ಟು ಒಳ್ಳೆಯ ತನವನ್ನು ಜನತೆಗೆ ಕೊಟ್ಟಿದ್ದಾರೆ. For business and personal promotions in Suman TV Kannada, please contact 9686376663. ಇವತ್ತು ಅಂತಹ ನಟ ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಂಬಂತಹ ಮಾಹಿತಿ ಬಂದ ನಂತರ ಅವರನ್ನು ಎಲ್ಲೋ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅಥವಾ ಅವರು ಆರೋಪಿಯಾಗಿದ್ದರೋ ಅಥವಾ ಕೊಲೆಯಲ್ಲಿ ಭಾಗಿಯಾಗಿದ್ದರೋ ಇಲ್ವೋ ಗೊತ್ತಿಲ್ಲ, ಅದು ನ್ಯಾಯಾಲಯದಲ್ಲಿ ತನಿಖೆ ಆಗಬೇಕು. ಆದರೆ ತನಿಖೆ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಇವತ್ತು ಪ್ರಾಮಾಣಿಕವಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿತ್ತು. ಅದು ಇವತ್ತು ನಾವು ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಬೇಕಾದಾಗ ಅಲ್ಲಿನ ವಕೀಲರು ಇವತ್ತು ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆಯ ಆಧಾರದ ಮೇಲೆ ನಾವು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಆ ಹೋರಾಟಕ್ಕೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲವನ್ನು ಇವತ್ತು ದರ್ಶನ್ ಅಭಿಮಾನಿಗಳು ನಮಗೆ ಕೊಟ್ಟಿದ್ದಾರೆ. ಇವತ್ತೇನಾದರೂ ಪೊಲೀಸ್ ಅನುಮತಿ ಪಡೆದು ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದರ್ಶನ್ ಅಭಿಮಾನಿಗಳು ಮತ್ತು ಕನ್ನಡ ಹೋರಾಟಗಾರರು ಕಲಾವಿದರು ಎಲ್ಲ ಸೇರಿಕೊಂಡು ಇವತ್ತು ಹೋರಾಟ ಇವತ್ತು ಸರ್ಕಾರದ ಗಮನವನ್ನು ಸೆಳೆಯುವಂಥ ಹೋರಾಟ ಅದಾಗ್ತಾಯಿತ್ತು. ಅದು ಯಾವುದಕ್ಕೂ ಅವಕಾಶವನ್ನು ಕಲ್ಪಿಸದೆ ಇವತ್ತು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಉಳಿಸುವಂಥ ಕೆಲಸ ಮಾಡ್ತಾ ಇವತ್ತು ನಮಗೆ ಪೊಲೀಸ್ ಅಧಿಕಾರಿಗಳು ಅನುಮತಿಯನ್ನು ನಿರಾಕರಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಕೈ ಬಿಡಲಾಗಿದೆ ಹೊರತು ಬೇರೆ ಯಾವುದೇ ಉದ್ದೇಶ ಇದರಲ್ಲಿ ಇರಲಿಲ್ಲ. ಬಟ್ ಆದರೆ ಯಾಕೆ ಸರ್ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಇವತ್ತು ಎಲ್ಲ ಹೋರಾಟಗಳಿಗೂ ನಮ್ಮ ಹೋರಾಟಗಳು ಸುಮಾರು ಒಂದು 500ಕ್ಕೂ ಹೆಚ್ಚು ಹೋರಾಟಗಳನ್ನು ನಾವು ಮಾಡಿದ್ದೀವಿ ನಮ್ಮ ಕನ್ನಡ ಒಕ್ಕೂಟದ ಹೆಸರಲ್ಲಿ. ಎಲ್ಲ ಹೋರಾಟಗಳಿಗೂ ಅನುಮತಿಯನ್ನು ಕೊಡ್ತಾರೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಾವು ಯಾವತ್ತು ಕರೆ ಕೊಡ್ತೀವೋ ಆವತ್ತು ಈ ಒಂದು ಹೋರಾಟಕ್ಕೆ ಅನುಮತಿಯನ್ನು ನಿರಾಕರಿಸ್ತಾರೆ. ಕಳೆದ ಬಾರಿ ಸೌಜನ್ಯ ಪ್ರಕರಣದಲ್ಲೂ ನಮಗೆ ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕಳೆದ ಬಾರಿ ಈ ಡ್ರಗ್ಸ್ ಮಾಫಿಯಾದ ದಂಧೆ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ವಿ, ಅವಾಗಲೂ ಸಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನೀವು ಬೇರೆ ಎಲ್ಲ ಹೋರಾಟಗಳನ್ನು ಮಾಡಿ ನಾವು ನಿಮಗೆ ಅನುಮತಿ ಕೊಡ್ತೀವಿ, ಆದರೆ ನಮ್ಮ ಇಲಾಖೆ ವಿರುದ್ಧ ಮಾತ್ರ ಬರಬೇಡಿ ಎಂಬಂತಹ ಸಂದೇಶವನ್ನೇನೋ ಕೊಡುವಂತಹ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಇವತ್ತು ಪ್ರಾಮಾಣಿಕತೆನ ಅವರ ಹತ್ರ ಇದ್ದಿದ್ರೆ ಇವತ್ತು ನಮಗೆ ಪೊಲೀಸ್ ಅಧಿಕಾರಿಗಳು ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಯ್ತು, ಆದರೆ ಮಾಡಿಕೊಟ್ಟಿಲ್ಲ. ಆದರೆ ಅವರಲ್ಲಿ ಪ್ರಾಮಾಣಿಕತೆ ಇಲ್ಲ. ಇದು ಇಡೀ ಇಲಾಖೆ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ನಾವೆಲ್ಲೋ ಹೋರಾಟಗಾರರು ಅದನ್ನು ಜನತೆಗೆ ತೋರಿಸುವಂಥ ಕೆಲಸ ನಾವು ಮಾಡ್ತೀವಿ ಎಂಬಂತಹ ನಿಟ್ಟಿನಲ್ಲಿ ಅವರು ಇವತ್ತು ಹೋರಾಟ ಮಾಡಲಿಕ್ಕೆ ಅನುಮತಿಯನ್ನು ಕೊಡದೆ ನಿರಾಕರಿಸಿದ್ದಾರೆ. ಹಾಗಾದರೆ ಮುಂದಿನ ಕ್ರಮ ಏನು ಸರ್? ಈಗ ಹೋರಾಟ ಮಾಡಬೇಕು ಅಂದ್ಕೊಳ್ತೀರಿ, ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಹೇಳ್ತೀರಿ, ಈಗ ಅವರು ಬೇಡ ಅಂತ ಹೇಳ್ತಾರೆ. ಬಟ್ ನಿಮ್ಮ ಮುಂದಿನ ಕ್ರಮ ಏನು? ಹಾಗಾದರೆ ನೀವು ಯಾರಲ್ಲಿ ಕೇಳಬೇಕು ಅಂತ ಹೇಳಿ? ಅಲ್ಲ, ಈಗ ಮೇಲಧಿಕಾರಿಗಳ ಗಟ್ಟ ಹೋಗಿದ್ದೀವಿ ಅನುಮತಿ ಕೊಡಿ ಅಂತ. ಏನೋ ಆಯುಕ್ತರ ಗಡ್ಡ ಹೋಗಿದೆ ಲೆಟ್ರು, ಆಯುಕ್ತರು ಅನುಮತಿಯನ್ನು ಕೊಡಲಿಲ್ಲ. DCP ಹತ್ರ ಹೋದ್ವಿ, DCP ಕೊಟ್ಟಿಲ್ಲ. ಸ್ಥಳೀಯ ಅಧಿಕಾರಿಗಳು ಕೊಡ್ತಾರೆ ಅಂತ ಹೇಳ್ತಾರೆ, ಸ್ಥಳೀಯ ಅಧಿಕಾರಿಗಳು ಕೊಡಲಿಲ್ಲ. ಎಲ್ಲವನ್ನು ಧಿಕ್ಕರಿಸಿ ಹೋರಾಟ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಹೋರಾಟಗಾರರಲ್ಲಿ ನಮ್ಮಲ್ಲಿದೆ. ಇವತ್ತು ಅನೇಕ ಹೋರಾಟಗಳನ್ನು ಅನುಮತಿ ಇಲ್ಲದೆ ಇರತಕ್ಕಂಥ ಹೋರಾಟಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಬಂದು ಏನಾದರೂ ತೊಂದರೆ ಆದರೆ ಅದರ ಹೊಣೆ ನಾನು ಹೊರಬೇಕಾಗ್ತದೆ. ಯಾಕಂದರೆ ಪೊಲೀಸ್ ಅಧಿಕಾರಿಗಳು ಬೇಕಾಗಿ ಏನಾದರೂ ಒಂದು ಸೃಷ್ಟಿ ಮಾಡಿಬಿಡ್ತಾರೆ. ಅನುಮತಿಯನ್ನು ನಿರಾಕರಿಸಿದ್ವಿ, ಇವತ್ತು ಬೇಕಾಗಿ ಅವರಾಗಿ ಎಲ್ಲವನ್ನು ಧಿಕ್ಕರಿಸಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಅದರಿಂದ ಈ ಥರ ಆಗಿದೆ ಅಂತ ನಮ್ಮ ಮೇಲೇ ಗೋಬೆ ಕೂರಿಸುವಂಥ ಕೆಲಸ ಮಾಡ್ತಾರೆ. ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇದೇ ಜಾಗದಲ್ಲಿ ನಿನ್ನೆ ನಮ್ಮ ಅನೇಕ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳನ್ನು ಕರೆದು ಒಂದು ಸಭೆಯನ್ನು ಮಾಡಿ ಸಭೆಯಲ್ಲಿ ಅಭಿಪ್ರಾಯವನ್ನು ಪಡೆದುಕೊಂಡು ಹೋರಾಟವನ್ನು ಕೈಬಿಟ್ಟು ಮುಂದೂಡಲಾಗಿದೆ.